ತನುಶ್ರೀ ಕಾಮರ್ಸ್ ವಿಭಾಗದ ವಿದ್ಯಾರ್ಥಿನಿ. ಈ ಮಗುಗೆ ಜೋರಾಗಿ ಚಪ್ಪಾಳೆ ಬಂದಿಲ್ಲ ಅಂದ್ರೆ ಹೇಗೆ? ನಮ್ಮ ಕೋಟೆಗೆರೆ, ನಮ್ಮ ಹೆಮ್ಮೆ, ಜೋರಾಗಿ ಚಪ್ಪಾಳೆ ಬರಲಿ. ಅದೇ ರೀತಿಯಾಗಿ ನನ್ನ ಆತ್ಮೀಯ ಸ್ನೇಹಿತರು ಮಾರುತಿರವರು, ಬಹುಶಃ ಇವರು ಕಾಲೇಜಿಗೆ ಬಂದ್ರೆ ನನಗೊಂಥರ ಭಯ ಅನಿಸ್ತಾ ಇತ್ತು. ಶಿಕ್ಷಣದ ಬಗ್ಗೆ ಅಪಾರವಾದಂತಹ ಕಾಳಜಿ ಉಳ್ಳದ್ರು ಕೂಡ ನಾನು ಇಂಜಿನಿಯರಿಂಗ್ ಓದ್ತೀನಿ, ಅನಂತರ MBA ಮಾಡ್ತೀನಿ ಅಂತ ಹೇಳಿ ಆಸೆ ಪಟ್ಟು ರಾಜ್ಯದ ಪ್ರತಿಷ್ಠಿತ UEC ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಮಾಡ್ತಿರುವಂತಹ ವಿದ್ಯಾರ್ಥಿ. ಜೋರಾಗಿ ಚಪ್ಪಾಳೆ ಬರಲಿ, ಜೋರಾಗಿ ಚಪ್ಪಾಳೆ ಬರಲಿ. ಮ್ಯಾಥ್ಸ್ ನಲ್ಲಿ ಔಟ್ ಆಫ್ ಔಟ್ ನೀವು ಹೇಗೆ ಪ್ರಶ್ನೆ ಪತ್ರಿಕೆಯನ್ನು ಸೆಟ್ ಮಾಡಿದ್ರು ಕೂಡ 100ಕ್ಕೂ 100 ಅಂಕ ತೆಗೆಯುವಂತಹ ಸಾಮರ್ಥ್ಯ ಉಳ್ಳಂತಹ ವಿದ್ಯಾರ್ಥಿ. ಹಾಗೆಯೇ ಮತ್ತೊಬ್ಬ ವಿದ್ಯಾರ್ಥಿನಿ ದರ್ಶಿನವರು ಕೂಡ ತನುಶ್ರೀರವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು ಅಂತ ಹೇಳಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಇತ್ತೀಚೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಏರ್ಪಡಿಸಿತ್ತು. ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ವಿಭಾಗೀಯ ಮಟ್ಟ ಮತ್ತು ರಾಜ್ಯ ಮಟ್ಟ ಅಂತ ಹೇಳಿ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದು. ಇಂಥ ರಾಜ್ಯ ಮಟ್ಟದಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿ ವೈಮಾನಿಕಾ ಎಸ್ ರಾವ್ ಆಂಗ್ಲ ಪ್ರಬಂಧ ಸ್ಪರ್ಧೆ, ಇಂಗ್ಲಿಷ್ ಅಂದ್ರೆ ಗ್ರಾಮೀಣ ಭಾಗದ ಈ ವಿದ್ಯಾರ್ಥಿ ತಾಲೂಕು ಮಟ್ಟದಲ್ಲಿ ಪ್ರಥಮ ಬಹುಮಾನ, ಮುಂದುವರೆದು ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಬಹುಮಾನ, ಇನ್ನು ಮುಂದುವರೆದು ವಿಭಾಗೀಯ ಮಟ್ಟದಲ್ಲಿ ಪ್ರಥಮ ಬಹುಮಾನವನ್ನು ಗಳಿಸಿಕೊಂಡು ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿ ಬಹುಮಾನ ಗಳಿಸಿರುವಂತಹ ವಿದ್ಯಾರ್ಥಿನಿ ವೈಮಾನಿಕಾ ಎಸ್ ರಾವ್. ಜೋರಾಗಿ ಚಪ್ಪಾಳೆ ಬರಲಿ. ನಮ್ಮ ಪ್ರಿಯದರ್ಶಿನಿ ಕಾಲೇಜಿನ ಕೀರ್ತಿಯನ್ನ ದೊಡ್ಡ ಮಟ್ಟಕ್ಕೆ ಕೊಂಡೊಯ್ದಂತಹ ಈ ವಿದ್ಯಾರ್ಥಿಗಳ ಪೋಷಕರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಕೇಳ್ಕೊಂತಾ ಇದ್ದೀನಿ. ಜೋರಾಗಿ ಚಪ್ಪಾಳೆ ಬರಲಿ. ಭಾರತೀಯಣ್ಣ